ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಸ್ವಸಹಾಯ ಸಂಘದಿಂದ ಜನರಲ್ಲಿ ಸ್ವಾಭಿಮಾನದ ಬದುಕಿನ ಜೊತೆಗೆ ಆರ್ಥಿಕ ಶಕ್ತಿ ಹಾಗೂ ಧೈರ್ಯ ಬಂದಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಕ್ಷಿಣ ಕನ್ನಡ ಜಿಲ್ಲಾ ನಿರ್ದೇಶಕ ದಿನೇಶ್ ಡಿ ಅವರು ಹೇಳಿದರು. ಕುರಿಯಾಳ ಶಾಲೆಯಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇದರ ಬಿಸಿ ರೋಡ್ ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಕುರಿಯಾಳ ಒಕ್ಕೂಟದ ಪದಗ್ರಹಣ ಸಮಾರಂಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಹಸ್ತಾಂತರಿಸಿ ಮಾತನಾಡಿದರು. ಧರ್ಮಸ್ಥಳ ಯೋಜನೆದ ಬಂಟ್ವಾಳ ತಾಲೂಕದ ಪ್ರಥಮ ಒಕ್ಕೂಟದ ಪದಗ್ರಹಣ ಬರೋಲಿ ದಯವಂಡ ಇನ್ನು ಕುರಿಯಾಳ ಒಕ್ಕೂಟ ಎಂಕಲ್ಲ ತಾಲೂಕು ಮಟ್ಟಾಡ ಸುಮಾರು ಒಕ್ಕೂಟ ಅಲ್ಲ ಕುರಿಯಾಳದ ಪ್ರಥಮವಾದ ಒಕ್ಕೂಟದ ಪದಾಗ್ರಹಣ ಕಾರ್ಯಕ್ರಮ ಮಲ್ತರಂಚಿನ ಒಂದು ಹೆಗ್ಗಳಿಕೆ ಕೊಡ್ಕೊಂಡ ಅವು ಕುರಿಯಾಳ ಒಕ್ಕೂಟದ ಕೊಡ್ಬ ಅದಾದ ಅಟ್ಲೇನೆ ಮಾತ ಒಕ್ಕೂಟದ ಅಧ್ಯಕ್ಷರನ್ನ ದುಂಬದ ಒಕ್ಕೂಟದ ಕ್ಲಿಪ್ಪು ಅಥವಾ ನಾನು ಎತ್ತದ ಒಕ್ಕೂಟದ ಅಧ್ಯಕ್ಷರನ್ನ ಕ್ಲಿಪ್ಪು ಅಂದರೆ ಮಾತರಿಗಳ ವಿಶೇಷವಾದ ಅಭಿನಂದನೆ ಕೊಡೋದಿಲ್ಲ. ನಮ್ಮ ಮೋಶನಿ ಬೇತ ದೇಶ ತೂಂಡ ನಮ್ಮ ತೂಂದುಲ್ಲ ಟಿ ವಿ ಆನ್ ಮಲ್ತಂಡ ತೋಜೊಂದುಂಡು ಇನ್ನು ಅಲ್ಲಿ ಯುದ್ಧ ಒಂದುಂಡು ಅಲ್ಲಿ ಒಂಜಾತು ಜನ ಬಾಂಬ್ ಪಾಡೊಂದುಲ್ಲೇರು ಅಲ್ಲಿ ಒಂಜಾತು ಜನ ಸೈತೊಂದುಲ್ಲೇರು ಅಂಡ ನಮ್ಮ ನಮ್ಮ ಭಾರತದ ಒಂದು ನೆಲಟಿತ್ತನ ಮಾತೆಲ್ಲ ನಮ್ಮ ಬಾರಿ ನೆಮ್ಮದಿಲ್ಲ ಅಂತಂದ್ರೆ ಅದು ಸಂತೋಷ ಪಡುತ್ತೆ. ದಯಬಂಡ ಅದಕ್ಕೆ ಮಾತ ಕಾರಣ ನಮ್ಮ ಆರಾಧನೆ ಮಾಡ್ತಿರಂಚಿನ ದೈವದೇವರಿಪ್ಪು ಇದನ್ನು ನಮ್ಮ ನಾಯಕರನ್ನ ಕ್ಲಿಪ್ಪು ಅದನ್ನ ನಮ್ಮ ಒಂದು ಎಟ್ಟೆ ಒಂದು ಸಂಸ್ಕಾರ ಸಂಸ್ಕೃತಿ ರೀತಿ ನಡೆದಾರ ಇನ್ನು ಭಾರತ ದೇಶದ ಜನಕಲು ಬಾರಿ ಸಂತೋಷ ಇಡಲೇರಿ ಅಂಚನೆ ಶುಭ ಸಮೂಹ ಸಂಸ್ಥೆಯ ಚಂದ್ರಾವತಿ ಸೇಸಪ್ಪ ಕೋಟ್ಯಾನವರು ದೀಪ ಪ್ರಜ್ವಲಿಸಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬಂಟ್ವಾಳ ತಾಲೂಕು ಜನಜಾಗೃತಿ ವೇದಿಕೆ ಅಧ್ಯಕ್ಷ ರೊನಾಲ್ಡ್ ಡಿಸೋಸ್ ಅವರು ಮಾತನಾಡಿ, ಜನರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಯೋಜನವನ್ನ ಪಡೆದು ಇನ್ನಿತರರಿಗೆ ಪ್ರೇರಣೆ ನೀಡುವ ಕಾರ್ಯ ಆಗಬೇಕು ಎಂದರು. ಈ ಏರಿಯಾ ಕೂಡ ನರ್ಕೊಂಡು ಹೋಗ್ನದಿ ಸಾಧಿ ಕುಪ್ಪೆ ಬದವು ಬೋರ್ಡ್ ಇಲ್ಲಿಂದನೇಟೆ ನರ್ಕೊಂಡು ಬಂದಿತ್ತ ಅಂಚ ಇತ್ತೆ ಯಾನ್ ಭಾರಿ ನಿಕ್ಕ ಪುಗರ್ತೆ ಕೊಡ್ಪೆ ದಾಯ ಕೊಂಡ ಇನಿ ನಿಕ್ಲೆಲ್ಲ ಇಲ್ಲಡೆ ದಾಲ ಎಡ್ಡೆ ಆದಿತ್ಯನಂಡ ಐಕ್ ಈ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪಂಡದ ಧೈರ್ಯ ಪಂಪೆ ದಾಯ ಪಂಡ ಫಸ್ಟ್ 40 ವರ್ಷ ತುಂಬಿ ಯಾರಿಂದ ಮತ್ಸರ್ತಿ ಪಡ್ತಾರೆ ಈಗ ಮತ್ಸರ್ತಿಕೆ ಅಂತಾರೆ ಕೊರ್ಪುಲಿ ಏಪಲ್ ಹಿಂದೆನೆ ಪಡೋದಿಲ್ಲ ವಿಷಯ ಇಂಜಿನ ಉಂಡ ಒಂಜಿ ಬಂಟ್ವಾಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಪ್ರಾರಂಭ ಆಪು ನೆಡ್ದುಂಬು ಎನ್ನಡ ಅಪಗ ವಾಹನ ಇಕ್ಕಾಂಡು ಯಾರು ಇಲ್ಲ ಬೀಚ್ ರೋಡ್ ನಡ್ಕೊಂಡು ಹೋಗ್ನ 40 ವರ್ಷ ತುಂಬು ಅಪ್ಪಾಗ ಎನ್ನ ಕೈ ಕೊಂಜಿ ಮತ್ತೆ ಅಂಗಡಿದ ಕ್ಯಾಶ್ ಓಡಿ ಹೊಂದಿದ್ದೀನಿ ಆ ಕ್ಯಾಶಿನ ಬರ್ತದೆ ಅನ್ಕೊಂಡು ಅನ್ನ ಇಂಕೊಂಚು 20 ರೂಪಾಯಿ ಇಂಕೊಂಚು 50 ರೂಪಾಯಿ ಬಂದು ಒಂಜಿ ಮಿನಿಮಮ್ 5-10 ಜನ ಕೇಳಿನ ಸ್ಥಿತಿ ಒಂಜಿ ಹೊರಗಿತ್ತೀನಿ ಬಲಿಕಾಗ ಇದು ಸತ್ಯ ವಿಷಯ. ಇನ್ನಿ ಏಪ ಗ್ರಾಮೀಣ ಯೋಜನೆ ಸ್ಟಾರ್ಟ್ ಆದರೆ 2 ವರ್ಷದುಲೈ ಅವು ಕಂಪ್ಲೀಟ್ ಉಂಟುಕೊಂಡು 5 ಬಗೆಯ ವಾಹನದಿತ್ತೆ ಆ 5 ಬಕ್ಕಲ ಕಾರಣ ಗ್ರಾಮೀಣ. ನೂತನ ಅಧ್ಯಕ್ಷ ನವೀನ್ ಪೂಜಾರಿ ಅನಿಸಿಕೆ ವ್ಯಕ್ತಪಡಿಸಿ ಎಲ್ಲರ ಸಹಕಾರವನ್ನ ಕೋರಿದ್ರು. ಮರಡಿನ ಫೋನ್ ಮನ್ಪುಣಗ ಕಾಂಡೆ 7 ಗಂಟೆ ಸಂಗಡುಲ್ಲೆ ಮೇಲುಚಾರಕ್ಕೆ ಅಕಲ್ನಂದ ಹತ್ತು ಸಪೋರ್ಟ್ ಮನ್ಪುಣಗ ನಮ್ಮಲ ಆಕಳಿಗೆ ಎಡ್ಡೆ ಸಪೋರ್ಟ್ ಮನ್ಪೋಡು ನಮ್ಮ ಯೋಜನೆ ಎಂಚಿನ ಉಂಡ 5 ಬರ್ಪುಣ ಅవి ನಮ್ಮ ಜೊತೊಂದು ಸದ್ಬಲಕ್ಕೆ ಮನ್ಪೋಡು ಬೊಕ್ಕ ಜೋಕುಲು ಮಲ ಮಲ ಕಲ್ಪಣ ದಿಕ್ಕಪುರ ಸ್ಕಾಲರ್ಶಿಪ್ಲ ದಿಕ್ಕೋಡು ಬೊಕ್ಕ ಸುರಕ್ಷಲ ಮಲ್ತೊಲ್ನೆ ದಯಪಂಡ ನಂಗೆ ಸುರಕ್ಷಾ ಪುರ ನಂಗೆ ಒಂಜಿ ಅವೊಂಜಿ ಬ್ಯಾಂಕ್ ಕಾಸು ದಿಲಕ ಸುರಕ್ಷಾ ಅವು ತಿಕ್ಕೆರ ಬಲ್ಲಿ ಏರಿಗಳ ಆಂಡಲ್ ನಮ್ಮ ಒಂಜಿ ಬ್ಯಾಂಕ್ ದುಡ್ಡು ದಿಲಕ ಸುರಕ್ಷಾ ಮಂತಂದ ಆಂಡ ಇತ್ತ 5 ಜನ ಮಂತ್ರ 1 ಲಕ್ಷ ರೂಪಾಯಿ ಅವು ದುಡ್ಡು ಬ್ಯಾಂಕ್ ದಿಲಕಣಿ ನಮ್ಮ ಆರೋಗ್ಯದ ಬಗ್ಗೆ ತಿಕ್ಕೆರ ಬಲ್ಲಿ ಆಂಡಲ 5 ಪುರಂಜಿ ನಮ್ಮ ಮಂತೋನ್ಗ. ಅಮಟಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷೆ ಮಲ್ಲಿಕಾ ವಿ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಣ್ಣ ಸಣ್ಣ ಉಳಿತಾಯ ಮುಂದೊಂದು ದಿನ ದೊಡ್ಡ ಮೊತ್ತವಾಗಿ ನಮಗೆ ನೆರವಾಗಲಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲು ಸಾಕಷ್ಟು ಹರಸಾಹಸ ಪಡಬೇಕು. ಆದರೆ ಯೋಜನೆಯ ಸ್ವಸಹಾಯ ಸಂಘದ ಮೂಲಕ ಸುಲಭ ವಿಧಾನದಲ್ಲಿ ಸಾಲ ಪಡೆಯಲು ಸಾಧ್ಯವಿದೆ ಎಂದರು. ಮಲ್ಲ ವಿಷಯ ಮಾತೆಲ್ಲ ಎಡ್ಡೆ ಪಾತೆರ ಪಂಡೆ ಸಂಘದ ಬಗ್ಗೆ
ಸಂಘ ಎಂಚ ನಡಬೋಡು ಎಂಚ ಇತ್ತುಡು 22 ವರ್ಷಡು ನಮ್ಮ ಎಂಚ ಭತ್ತ ಪಂಪನೇನು ಪೂರ ತೆರಿದು 22 ವರ್ಷಡು ಭತ್ತನ ಸಾಧಿನ ಪೂರ ನೆನಪು ಮಂತದು ಮಾತೆರೆನ್ನ ಗೌರವಿಸನ ಅಂಚನ ಕೆಲಸ ಮಾಡ್ತಾರೆ ಈಗಲೇ ಎಲ್ಲ ಪ್ರೀತಿಪೂರ್ವಕ ಅಭಿನಂದನೆ ಎಲ್ಲ ಹಾಕೊರ್ಪೆ ದಯಪಂಡ ನಮ್ಮ ಪಿರೋರ್ದು ಭತ್ತನ ಸಾಧಿನ ನೆನಪುದಿಯ ಅಂದ ನಂಗೆ ತುಂಬ ಭಾರಿ ಸುಲಭ ಒಂದು ಪೂರ್ಣ ನಮ್ಮ ಧರ್ಮಸ್ಥಳದ ಬಗ್ಗೆ ಭಾರ್ಯಾದ ಅಪಪ್ರಚಾರ ಐನೊಂದೇನು ಪುರಕ್ಕೆ ಇಲ್ಲ ತುಂಬೊಂದು ಹಿರಿಯಂಕಲು ಪನಂದಿತ್ತೇರು ಪನ್ಪುನಯನತ್ತು ಕೇನುನಯನಕ್ಕೆ ಬೇನು ಕೊಯ್ಯೋಡು ಒಂದು ದಯಪಂಡ ಪನ್ಪುನಯ ಪನೊಂದುಪ್ಪೆ ಕೇನುನಯ ಇತ್ತಂಡ ಪನ್ಪುನಯಕ್ಕೆ ತಲ ತೊಂದರೆ ನಮ್ಮ ಕೇಂದ್ರ ವೈತಾತಿಗೆ ಹೋಗೋನು ಪನ್ಪುನಲ್ಲ ಕಾಯ್ದವದು ಅಂಚೆನೆ ಧರ್ಮಸ್ಥಳದ ಬಗ್ಗೆ ನಮ್ಮ ಆ ದೇವಸ್ಥಾನದ ಹಾಡು ಪೂಜೆ ಕಲಾಂತರನ ಬಗ್ಗೆ ಹಾಡು ನಮ್ಮ ಇನಿಕೊಡೆತ್ತು ಎಂಕಲು ಪುಟ್ನಗನೆ ಅಕಲ ಎಡ್ಡೆ ಪೂನು ನಮ್ಮ ತೆರೆಯೊಂದು ಬೈದನಪ್ಪು ಅವು ಏತ ಅಪಪ್ರಚಾರ ಮಂತನಲ್ಲ ಅಕಲಿಗೆ ಖಂಡಿತ ಸುಖಲಪ್ಪ ಅಂದು ಅಕಲಿಗೆ ಅವು ಎಡ್ಡೆಲ್ಲ. ಕಾರ್ಯಕ್ರಮದಲ್ಲಿ ಹಿರಿಯ ಸದಸ್ಯರನ್ನ ನೂತನ ಸದಸ್ಯರನ್ನ ಅಭಿನಂದಿಸಲಾಯಿತು. ಶ್ರೀಯುತ ವಿಠಲ ಶೆಟ್ಟಿ ಶ್ರೀನಿಧಿ ತಂಡ. ಒಕ್ಕೂಟದ ಮಾಜಿ ಅಧ್ಯಕ್ಷರನ್ನ, ನೂತನ ಪದಾಧಿಕಾರಿಗಳನ್ನ, ಯೋಜನೆಯ ಮೇಲ್ವಿಚಾರಕರು ಮತ್ತು ಸೇವಾ ಪ್ರತಿನಿಧಿಯನ್ನ ಗೌರವಿಸಲಾಯಿತು. ಇನೆಸ್ ಕ್ರಾಸ್ತ ಮೇರೆಗೆ ಅವೇತು ನನ್ನ ಎಟ್ಟೆ ಕಾರ್ಯಕ್ರಮಗಳು ಕಾರ್ಯಗಳು ನಡಪೆರಡು ನಮಗೆ ಮಾಹಿತಿ ಬೋರ್ಡುದಂಡ ಯೋಜನೆದ ಬಗ್ಗೆ ಮಾಹಿತಿ ಬೋರ್ಡುದಂಡ ಅವೇನ ತಿರುಪಾದಿ ಕೊಡ್ಕೊಂಡ್ರೆ ಕವಿತಾ ಮೇರೆ ತನ್ನದು ಆಪುಣಕ್ಕಿಂತ ಉಳಿಯುವಂತೆ ಬೇಲೆಗಳ ಉತ್ತಮ ಸಂಘಗಳಿಗೆ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಅದೃಷ್ಟ ಚೀಟಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಅಮಟಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಹರೀಶ್ ಶೆಟ್ಟಿ ಪಡು, ಉದ್ಯಮಿ ರತ್ನಾಕರ್ ಪೂಜಾರಿ ಬಳ್ಳಿ ಹೊಸಮಣ್ಣು, ಬಂಟ್ವಾಳ ತಾಲೂಕು ಯೋಜನಾಧಿಕಾರಿ ಜಯಾನಂದ್ ಪಿ, ನಿಕಟಪೂರ್ವ ಅಧ್ಯಕ್ಷೆ ಧನಲಕ್ಷ್ಮಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಯೋಜನೆಯ ಮೇಲ್ವಿಚಾರಕ ಗಿರೀಶ್ ಸ್ವಾಗತಿಸಿದರು. ಸೇವಾ ಪ್ರತಿನಿಧಿ ಕವಿತಾ ವರದಿ ವಾಚಿಸಿದ್ರು. ಜೊತೆ ಕಾರ್ಯದರ್ಶಿ ಯತೀಶ್ ಕುಕ್ಕಾಜೆ ವಂದಿಸಿದ್ರು. ಸತೀಶ್ ಪೂಜಾರಿ ಪಡು ಕಾರ್ಯಕ್ರಮ ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.